ಇನ್ನು ಕೊಡಗಿನಲ್ಲೂ ಕೂಡ ಮುಂಗಾರು ಅಬ್ಬರ ಜೋರಾಗಿದೆ. 2 ತಿಂಗಳಾದ ಮೇಲೆ ಭಾಗಮಂಡಲ ಭರ್ತಿಯಾಗಿರೋದು. ಕೇರಳ ಕೊಡಗು ಭಾಗದಲ್ಲಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಭಾಗಮಂಡಲದ ತ್ರಿವೇಣಿ ಸಂಗಮ ಇದೆಯಲ್ಲ ಸಂಪೂರ್ಣವಾಗಿ ಭರ್ತಿಯಾಗಿದೆ. ತ್ರಿವೇಣಿ ಸಂಗಮದ ಬಳಿಯ ಉದ್ಯಾನವನ ಅದು ಕೂಡ ಜಲಾವೃತ ಆಗಿದೆ. ಸೊ ಕೊಡಗಿನಲ್ಲಿ ಮಳೆ ಹೆಚ್ಚು ಬಂತು ಅಂತಂದ್ರೆ ಕಾವೇರಿ ನೀರು ಹರಿದು ಬರುತ್ತೆ ಅನ್ನೋ ಲೆಕ್ಕ ಬರುತ್ತೆ. ಕೇರಳ ಕೊಡಗು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಭಾಗಮಂಡಲದ ತ್ರಿವೇಣಿ ಸಂಗಮವೂ ಕೂಡ ಸಂಪೂರ್ಣ ಭರ್ತಿಯಾಗಿದೆ ಅನ್ನೋ ವಿಚಾರ. ತ್ರಿವೇಣಿ ಸಂಗಮದ ಬಳಿಯ ಉದ್ಯಾನವನ ಜಲಾವೃತ ಆಗಿದೆ. ಕಾವೇರಿ, ಕನ್ನಿಕೆ ಮತ್ತು ಗುಪ್ತಗಾಮಿನಿ ನದಿಗಳ ಸಂಗಮ ಅದು. ಭಾಗಮಂಡಲದ ತ್ರಿವೇಣಿ ಸಂಗಮ ಇದೆಯಲ್ಲ, ಕಾವೇರಿ, ಕನ್ನಿಕೆ, ಗುಪ್ತಗಾಮಿನಿ ನದಿಗಳ ಸಂಗಮ ಸಂಪೂರ್ಣ ಭರ್ತಿಯಾಗಿದೆ ಅನ್ನೋ ವಿಚಾರ. ಖುಷಿಯ ವಿಚಾರನೇ ಅದು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದೃಶ್ಯಗಳೇ ಸಾಕ್ಷೀಕರಿಸ್ತಾ ಇದೆ. ಸಂಗಮ ಬೆಳಗ್ಗೆಯಿಂದ ಮಳೆ ಅಬ್ಬರ ಜಾಸ್ತಿ ಆಗಿದ್ದು ನೀರಿನ ಇದು ಕಾವೇರಿ ನದಿ ಹೋಗೋದು ಒಳ ನೀರಿನಲ್ಲಿ ತುಂಬ ಚೆನ್ನಾಗಿ ಕಲ್ಕಾವರಿ